ನಮ್ಮ ದೋಸ್ತ ಒಬ್ಬ ಬೈಕ್ ಮ್ಯಾಗಿನ್ ಬಿದ್ದು ಸಿಕ್ಕಾಪಟ್ಟೆ ಕಾಲ್ ಸ್ವೆಲ್ಲಿಂಗ್ ಮಾಡ್ಕೊಂಡು ಮೆಡಿಕಲ್ ಶಾಪಿಗೆ ಬಂದಿದ್ದ. ನಾನು ಅವತ್ತು ಊರಾಗಿದ್ರಿ, ಕೆಲವೊಂದ್ 2 ದಿವಸ ಊರಿಗೆ ಹೋಗಿದ್ದೆ. ನಮ್ಮ ಹುಡುಗರು ಏನ್ ಮಾಡಿದಾರೆ, ನಮ್ಮ ಮಾಲಕನ್ ಖಾಸ್ ದೋಸ್ತ್ ಅದಾನ ಅಂತ ಹೇಳಿ ಬ್ರಾಂಡೆಡ್ ಮೆಡಿಸಿನ್ ಕೊಟ್ಟಾರ. ಮೀನ್ಸ್ ಹೈಪನಾಕ್ SP ಒಂದ್ 4, ರಾಬ್ಲೆಟ್ 20 ಒಂದ್ 4 ಕೊಟ್ಟು ಕಳ್ಸಿದಾರ. ಅವನಿಗೆ ಒಂದ್ 10-20% ಅಷ್ಟೇ ಕಡಿಮೆ ಆಗೈತಿ. ಒಟ್ಟು ಸಮಾಧಾನ ಇಲ್ಲ ಆಗಿತ್ತ. ನನ್ನ ಕಡೆನ ಬಂದ್ ಮೆಡಿಸಿನ್ ತಗೋಬೇಕಂತ ಹೇಳಿ. ಆಮೇಲೆ ನನ್ಗೆ ಫೋನ್ ಹಚ್ಚಿದ, ದೋಸ್ತ್ ಯಾವಾಗ ಬರ್ತಿ ಅಂತ ಹೇಳಿ. ಬರಾಕತ್ತೀನಿ ದೋಸ್ತ್ 2 ದಿವಸ ಬಿಟ್ಟು ಅಂತ ಹೇಳಿದೆ. 3ನೇ ದಿವಸ ಬಂದಾಗ ಫಸ್ಟ್ ಕಸ್ಟಮರ್ ಅವನೇ ಆದ. ಬಂದ್ ಕೂಡಲೇ ಕೇಳಿದೆ, ಹೇಳ್ದ ಹಿಂಗ ಆಗೈತೆ ಅಂತ ಹೇಳಿ. ನಾನು ಅವನಿಗೆ ಜನರಿಕ್ ಒಳಗ ಅಲ್ಲಿಜಿಸಿಕ್ SP ಆಮೇಲೆ ರಾಬೇಜ್ 20 ಕೊಟ್ಟೆ. ನನಗ್ ಗೊತ್ತು ನಮ್ ದೋಸ್ತ್ ಅದನ್ನ ಜನರಿಗೆ ಕೊಡಬಾರ್ದು ಅಂತ ಹೇಳಿ. ಬಟ್ ಅವಂಗ ಟ್ರಸ್ಟ್ ಇರೋದು ನನ್ ಮೇಲೆ, ಮೆಡಿಸಿನ್ ಮೇಲೆ ಅಲ್ಲ. ಕೊಟ್ಟು ಸಾಯಂಕಾಲ ಅಂತಂದ್ರೆ ಅವ್ನ್ 70% ಮೆಡಿಸಿನ್ ವರ್ಕ್ ಆಗೈತಿ, ಪೇನ್ ಕಡಿಮೆ ಆಗೈತಿ. ಫೋನ್ ಹಚ್ಚಿ ಹೇಳ್ಬಿಟ್ಟ, ದೋಸ್ತ್ ಕಡಿಮೆ ಆಗೈತಿ ದೋಸ್ತ, ಅದಕ್ಕ ನಾ ಹೇಳ್ತೀನಿ ದೋಸ್ತ್, ನೀ ಯಾವಾಗ್ಲೂ ಮೆಡಿಕಲ್ ಶಾಪ್ ಇರುತ್ತ ಬಾ ಅಂತ ಹೇಳಿ. ಅದಕ್ಕೆಲ್ಲಾ ಫಾರ್ಮಸಿಸ್ಟ್ ಹೇಳ್ತೀನಿ, ಆದಷ್ಟು ಮೆಡಿಕಲ್ ಶಾಪ್ ಕುಂಡ್ರತ್ ಬರ್ರಿ. ಮೆಡಿಸಿನ್ ನೋಡಿ ಬರಂಗಿಲ್ಲ, ಫಾರ್ಮಸಿಸ್ಟ್ ನೋಡಿ ಬರುವಂತ ಕಸ್ಟಮರ್ ಜಾಸ್ತಿ ಇರ್ತಾರ. ಫಾರ್ಮಸಿಸ್ಟ್ ಇದ್ರೇನೆ ಮೆಡಿಕಲ್ ಶಾಪ್ ಒಳಗ ಒಂದು ಕಳೆ ಇರ್ತದ. ಏನಂತೀರಿ? ಥ್ಯಾಂಕ್ ಯು.